ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅದ್ಭುತವಾದಂತಹ ಒಂದು ಸರಳವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ, ಮನಸ್ಸಿನಲ್ಲಿ ಒತ್ತಡ, ಮನೆಯೊಳಗೆ ಶಾಂತಿ ಇಲ್ಲ, ಏನೋ ಒಂದು ಕಾರಣದ ತಡೆ ಎದುರಾಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಇವತ್ತಿನ ದಿನ ಸರಳವಾಗಿ ಮತ್ತು ಶಕ್ತಿಶಾಲಿಯಾಗಿರುವಂತಹ ಪರಿಹಾರದ ಬಗ್ಗೆ ತಿಳಿಯೋಣ. ಅದರಲ್ಲೂ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಜೀವನದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಕರಗಿ ಹೋಗಿ ಹಣದ ಹರಿವು ಹೆಚ್ಚಾಗುವುದು ಮಾತ್ರವಲ್ಲ, ಮನಸ್ಸು ಶಾಂತಗೊಳ್ಳುತ್ತದೆ. ಹೌದು, ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಒಂದು ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಕೊಡುವಂತಹ ಒಂದು ಶಕ್ತಿಶಾಲಿಯಾದಂತಹ ಪರಿಹಾರ ಮತ್ತು ರೆಮಿಡಿಯಾಗಿದೆ. ಇದನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಮಾತ್ರ ಖಂಡಿತ ಸಿಗುತ್ತದೆ. ಇದಕ್ಕಾಗಿ ನಾವು ಬಳಸುವಂತಹ ಪದಾರ್ಥಗಳ ಬಗ್ಗೆ ನೋಡುವುದಾದರೆ ಅದರಲ್ಲಿ ಮೊದಲನೆಯದಾಗಿ ಫಿಟ್ಕರಿ ಅಥವಾ ಸ್ಫಟಿಕ ಎಂದು ಹೇಳಲ್ಪಡುವಂತಹ ಒಂದು ಪದಾರ್ಥ. ಇದರ ಜೊತೆ ಒಂದು ಉಪ್ಪು. ಹೌದು, ಉಪ್ಪು ಎಂದರೆ ಸಕಾರಾತ್ಮಕವಾದಂತಹ ಒಂದು ವಸ್ತು. ಇದನ್ನು ಬಳಸೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಂದ ಹೊರಬರಬಹುದು. ಇವತ್ತಿನ ದಿನ 2 ಪರಿಹಾರಗಳ ಬಗ್ಗೆ ತಿಳಿಸಲಿದ್ದೇವೆ. ಈ 2 ಪರಿಹಾರಗಳನ್ನು ನೀವು ಮಾಡುವಾಗ ಅದನ್ನು ಶನಿವಾರದ ದಿನದಂದೇ ಆರಂಭ ಮಾಡಬೇಕು. ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಉಪ್ಪು ಒಂದು ಪ್ರಕೃತಿಯಿಂದ ಬಂದಂತಹ ಒಂದು ಶುದ್ಧೀಕರಣವಾದಂತಹ ವಸ್ತು. ಉಪ್ಪು ಎಂದರೆ ಸಕಾರಾತ್ಮಕವಾದಂತಹ ವಾತಾವರಣವನ್ನು ಸೃಷ್ಟಿಸಿ ಕೆಟ್ಟ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ. ಹಾಗೂ ಮನೆಯೊಳಗೆ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಇದ್ದರೆ ಅಥವಾ ಯಾವುದೇ ರೀತಿಯಾದಂತಹ ಹಣದ ತಡೆ ಅಥವಾ ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಇದ್ದರೆ ಆ ಎಲ್ಲ ಸಮಸ್ಯೆಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ಈ ಒಂದು ಉಪ್ಪಿನಲ್ಲಿರುತ್ತದೆ. ಹಾಗಾಗಿ ವಾಸ್ತುಶಾಸ್ತ್ರದಲ್ಲಿ ಈ ಉಪ್ಪನ್ನು ಹೇರಳವಾಗಿ ಬಳಸಲಾಗುತ್ತದೆ. ಇದರಲ್ಲಿ ಮೊದಲನೆಯ ಪರಿಹಾರದ ಬಗ್ಗೆ ನೋಡುವುದಾದರೆ ಈ ಒಂದು ಪರಿಹಾರವನ್ನು ಶನಿವಾರದ ದಿನ ರಾತ್ರಿ ಅಂದರೆ 9 ಗಂಟೆಯ ನಂತರ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಅದಕ್ಕಾಗಿ ಒಂದು ಫಿಟ್ಕರಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಗ್ಯಾಸಿನಲ್ಲಿ ಇಟ್ಟು ಬಿಸಿ ಮಾಡಿ, ನಂತರ ಈ ಒಂದು ಫಿಟ್ಕರಿಯನ್ನು ಮತ್ತು ಅದಕ್ಕೆ ಸ್ವಲ್ಪ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದು, ಅಂದರೆ ಫಿಟ್ಕರಿ ಮತ್ತು ಉಪ್ಪನ್ನು ಎರಡನ್ನೂ ಕೈಯಲ್ಲಿ ಹಿಡಿದು ಒಂದು ಮುಷ್ಟಿಯನ್ನು ಮಾಡಿ ಅದನ್ನು ನಿಮ್ಮ ಮನೆಯ ಪ್ರತಿ ಕೋಣೆಯ ಮೂಲೆ ಮೂಲೆಗೆ ತಾಗಿಸಬೇಕು. ನಂತರ ಅದನ್ನು ನಿಮ್ಮ ಒಂದು ಫ್ಲೆಶ್ಗೆ ಹಾಕಿ, ಅಂದರೆ ನಿಮ್ಮ ಬಾತ್ರೂಮ್ನಲ್ಲಿ ಇರ್ತಕ್ಕಂಥ ಒಂದು ಫ್ಲೆಶ್ಗೆ ಅಥವಾ ಬಾತ್ರೂಮ್ನಲ್ಲಿ ಹಾಕಿ ಚೆನ್ನಾಗಿ ನೀರನ್ನು ಹಾಕಬೇಕು. ಇದನ್ನು ತಿಂಗಳಿಗೆ ಒಮ್ಮೆಯಂತೆ, ಅಂದರೆ ತಿಂಗಳಲ್ಲಿ ಬರುವಂತಹ ಒಂದು ಶನಿವಾರ ಆರಂಭ ಮಾಡಿ ತಿಂಗಳಿಗೆ ಒಮ್ಮೆಯಂತೆ 3 ತಿಂಗಳ ಕಾಲ 3 ಬಾರಿ ಕಂಟಿನ್ಯೂಸ್ ಆಗಿ, ಅಂದರೆ ನಿರಂತರವಾಗಿ ಮಾಡಬೇಕು. ಈ ರೀತಿಯಾದಂತಹ ಒಂದು ಚಿಕ್ಕ ಪರಿಹಾರ ನಿಜವಾಗಲೂ ನಿಮ್ಮ ಜೀವನದಲ್ಲಿ ನಿಂತಿರುವಂತಹ ಹಣದ ಹರಿವು, ಆ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಲು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಹೌದು, ಅತ್ಯಂತ ಸರಳವಾಗಿರುವಂತಹ ಈ ಒಂದು ಫಿಟ್ಕರಿ ಉಪಾಯವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರದ ಉಪಾಯದ ಬಗ್ಗೆ ನೋಡುವುದಾದರೆ ಈ ಒಂದು ಫಿಟ್ಕರಿಯನ್ನು ಅಥವಾ ಅದರ ಜೊತೆ ಬಳಸುವಂತಹ ಈ ಒಂದು ಉಪ್ಪನ್ನು ನೀವು ಪ್ರತಿನಿತ್ಯ ಮಾಡಬೇಕಾಗುತ್ತದೆ. ಆದರೆ ಮಾಡುವ ಮೊದಲು ಪ್ರಥಮ ದಿನ ಶನಿವಾರದ ದಿನವೇ ಆರಂಭ ಮಾಡಬೇಕಾಗುತ್ತದೆ. ಇದನ್ನು ಪ್ರತಿನಿತ್ಯ, ಅಂದರೆ ಫಿಟ್ಕರಿಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಅದನ್ನು ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ನಂತರ ಅದಕ್ಕೆ 1 ಚಮಚದಷ್ಟು ಚಿಕ್ಕ ಉಪ್ಪನ್ನು ಬಳಸಿ ಎರಡನ್ನು, ಅಂದರೆ ಫಿಟ್ಕರಿ ಮತ್ತು ಉಪ್ಪನ್ನು ಚೆನ್ನಾಗಿ ಬೆರೆಸಿ ನಂತರ ಈ ಒಂದು ಬೆರೆಸಿದ ಪುಡಿಯನ್ನು ಪ್ರತಿನಿತ್ಯ, ಅಂದರೆ ಮೊದಲನೇ ದಿನ ಶನಿವಾರ ಬೆಳಗ್ಗೆ 1 ಲೋಟ ನೀರಿನಲ್ಲಿ ಹಾಕಿ ಈ ಒಂದು ನೀರನ್ನು ಬಾಯಿಯಲ್ಲಿ ಹಾಕಿ ಮುಕ್ಕಳಿಸಬೇಕು ಅಥವಾ ಬಾಯಿಯಲ್ಲಿ ಹಾಕಿ ಸ್ವಚ್ಛಗೊಳಿಸಬೇಕು ಅಥವಾ ಗಾಗಲ್ ಮಾಡಬೇಕು. ಈ ರೀತಿಯಾಗಿ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಬರಬಹುದು. ಫಿಟ್ಕರಿ ಒಂದು ಅದ್ಭುತವಾದಂತಹ ರಿಸಲ್ಟ್ ಅನ್ನು ಹಾಗೂ ಎಫೆಕ್ಟಿವ್ ಆಗಿ ಫಾಸ್ಟ್ ಆಗಿ ಕೊಡಬಲ್ಲಂತಹ ಒಂದು ವಸ್ತು. ಈ ಒಂದು ಫಿಟ್ಕರಿಯನ್ನು ಬಳಸೋದ್ರಿಂದ ಕಣ್ಣಿಗೆ ಕಾಣದಂತಹ ಯಾವುದೇ ರೀತಿಯಾದಂತಹ ನೆಗೆಟಿವ್ ಶಕ್ತಿಗಳನ್ನು ಹೀರಿಕೊಂಡು ಅವುಗಳನ್ನು ನಾಶ ಮಾಡಬಲ್ಲಂತಹ ಒಂದು ಶಕ್ತಿ, ಒಂದು ಕೆಪಾಸಿಟಿ ಈ ಒಂದು ಫಿಟ್ಕರಿಗೆ ಇರುತ್ತದೆ. ಹಾಗೂ ಇದನ್ನು ಪ್ರಾಚೀನ ಕಾಲದಿಂದಲೂ ಯಾವುದೇ ರೀತಿಯಾದಂತಹ ದೃಷ್ಟಿದೋಷಗಳಿರಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಂಕಷ್ಟಗಳ ಸಂದರ್ಭಗಳಲ್ಲಿ ಈ ಒಂದು ಫಿಟ್ಕರಿಯನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ಹಲವಾರು ಸಮಸ್ಯೆಗಳಿಂದ ನಾವು ಹೊರಬರಬಹುದು. ಮತ್ತು ಆ ಎಲ್ಲ ಸಮಸ್ಯೆ ನಿವಾರಣೆಗೆ ಈ ಒಂದು ಫಿಟ್ಕರಿಯನ್ನು ಹೇರಳವಾಗಿ ಬಳಸಲಾಗುತ್ತಿತ್ತು. ಹಾಗೂ ಈ ಒಂದು ಫಿಟ್ಕರಿಯ ತುಂಡುಗಳನ್ನು ಮನೆಗಳಲ್ಲಿ ಬಾಗಿಲಿನ ಹತ್ತಿರ ಇಡೋದ್ರಿಂದಲೂ ಅಥವಾ ಬಾಗಿಲಿನ ಬಳಿ ಕೆಲವೊಂದು ಮೂಲೆಗಳಲ್ಲಿ ಒಂದು ಚಿಕ್ಕ ಪ್ಲೇಟ್ನಲ್ಲಿ ಹಾಕಿಡೋದ್ರಿಂದಲೂ ಕೂಡ ಹಲವಾರು ಪ್ರಯೋಜನಗಳನ್ನು ನಾವು ಕಾಣಬಹುದಾಗಿದೆ. ಹಾಗೂ ನೀವು ಅಕಸ್ಮಾತ್ ಈ ಒಂದು ಫಿಟ್ಕರಿಯನ್ನು ಬಾಗಿಲಿನ ಬಳಿ ಇಟ್ಟರೆ ಅದನ್ನು ತಿಂಗಳಿಗೊಮ್ಮೆ ಬದಲಾಯಿಸಬೇಕಾಗುತ್ತದೆ. ಹಾಗೂ ಈ ಒಂದು ಫಿಟ್ಕರಿಯನ್ನು ಬಳಸೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಒಂದು ಒತ್ತಡ ಹೆಚ್ಚಾಗಿದ್ದಾಗ ಅದನ್ನು ಕಡಿಮೆ ಮಾಡುತ್ತದೆ. ಹಾಗೂ ಈ ಒಂದು ಬಿಸಿ ನೀರಿಗೆ ಬೆರೆಸಿ ಈ ಒಂದು ಫಿಟ್ಕರಿಯನ್ನು ಮತ್ತು ಉಪ್ಪನ್ನು ನೀವು ಬಾಯಲ್ಲಿ ಹಾಕಿ ಸ್ವಚ್ಛಗೊಳಿಸೋದ್ರಿಂದ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿ ಮನಸ್ಸಿನಲ್ಲಿ ಒಂದು ಶಾಂತಿಯನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಮನಸ್ಸು ಹಗುರವಾಗುವಂತೆ ಮಾಡುತ್ತದೆ. ಹಾಗೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲು ಇದು ಒಂದು ಪ್ರೇರೇಪಣೆಯನ್ನು ನೀಡುತ್ತದೆ. ಹಾಗೂ ಇವತ್ತಿನ ದಿನ ಹೇಳುವಂತಹ ಈ ಒಂದು ಫಿಟ್ಕರಿ ಮತ್ತು ಉಪ್ಪನ್ನು ಮಾಡಿರುವಂತಹ ಪರಿಹಾರಗಳು, ಈ ಒಂದು ವಿಧಾನವನ್ನು ನೀವು ಮಾಡುವಾಗ ಮನಸ್ಸಿನಲ್ಲಿ ನಮ್ಮ ಮನೆ
ಹಾಗೂ ನಮ್ಮ ಜೀವನದಲ್ಲಿ ಶಾಂತಿ, ಹಣ, ಸಮೃದ್ಧಿ ಬರಲಿ ಎಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಉಪಾಯವನ್ನು, ಈ ಒಂದು ಪರಿಹಾರವನ್ನು ನೀವು ಮಾಡಬೇಕಾಗುತ್ತದೆ. ಮನಸ್ಸಿನಲ್ಲಿ ಈ ಒಂದು ಪರಿಹಾರವನ್ನು ಮಾಡುವಾಗ ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನನಗೆ ಒಳಿತನ್ನು ಕಾಣಲಿದ್ದೇನೆ, ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಆಗಲಿದೆ ಎಂದು ನಿಮ್ಮ ಮನಸ್ಸಿನಲ್ಲಿ ನೀವು ಭಾವಿಸಿಕೊಳ್ಳಬೇಕು. ನೀವು ಕಣ್ಣಿನಲ್ಲಿ ಯಾವ ಚಿತ್ರವನ್ನು ಕಾಣುತ್ತೀರೋ ಅದೇ ನಿಮ್ಮ ಎದುರು ನೈಜವಾಗಿ ಸಂಭವಿಸುತ್ತದೆ. ಹಾಗೂ ಫಲವನ್ನು ಹೆಚ್ಚಿಸಲು ನೀವು ಈ ಒಂದು ಫಿಟ್ಕರಿಯನ್ನು ಬಳಸುವ ಸಮಯದಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ನಂತರ ಈ ಒಂದು ಪರಿಹಾರಗಳನ್ನು ಆರಂಭ ಮಾಡುವುದು ಇನ್ನು ಹೆಚ್ಚಿನ ಪರಿಣಾಮಕಾರಿ ರಿಸಲ್ಟ್ ಅನ್ನು ಕೊಡುತ್ತದೆ. ಹಾಗೂ ಮನೆಯಲ್ಲಿ ಪಾಸಿಟಿವ್ ಆಗಿ ನೀವು ಪ್ರತಿನಿತ್ಯ ಈ ಒಂದು ಫಿಟ್ಕರಿಯ ಉಪಾಯಗಳನ್ನು ಬಳಸಬಹುದು. ಮನೆಯು ಶುದ್ಧವಾಗಿದ್ದರೆ, ಮನಸ್ಸು ಶುದ್ಧವಾಗಿದ್ದರೆ ಸಮೃದ್ಧಿ, ಸಂಪತ್ತು, ನೆಮ್ಮದಿಯು ತಾನಾಗಿ ಸ್ವತಃ ಬರುತ್ತದೆ. ಹೌದು, ಉಪ್ಪು ಮತ್ತು ಫಿಟ್ಕರಿ ಇವೆರಡೂ ನಿಮ್ಮ ಜೀವನದಲ್ಲಿ ಅಡಗಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಗಳಿಗೆಯನ್ನು ತೆಗೆದುಹಾಕಿ ಒಂದು ಉತ್ತಮವಾದಂತಹ ಬಾಗಿಲನ್ನು ತೆರೆಯುವಂತಹ ಒಂದು ಕೀಲಿಕೈ ಈ ಒಂದು ಸರಳ ಉಪಾಯಗಳಾಗಿವೆ. ಇದನ್ನು ಪ್ರಯತ್ನಿಸಿ ನೋಡಿ, ಬದಲಾವಣೆ ಸ್ವತಃ ನೀವೇ ಅನುಭವಿಸುತ್ತೀರಿ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಚಿಕ್ಕ ಪುಟ್ಟ ಮಾಹಿತಿ ತಮ್ಮೆಲ್ಲರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.